ನಮಸ್ಕಾರ ವೀಕ್ಷಕರೇ. ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಇತಿಹಾಸದ ಪುಟಗಳನ್ನು ತಿರುವಿದರೆ ದೆಹಲಿಯ ಮೇಲೆ ನಡೆದ ಅತ್ಯಂತ ಭೀಕರ ಮತ್ತು ರಕ್ತಸಿಕ್ತ ದಾಳಿಗಳಲ್ಲಿ ಇದು ಒಂದು. ಆತನ ಹೆಸರು ತೈಮೂರ್ ಅಥವಾ ಟ್ಯಾಮರ್ಲೇನ್, ಒಬ್ಬ ಕ್ರೂರ ಟರ್ಕೋ-ಮಂಗೋಲ್ ಆಡಳಿತಗಾರ. ಇವತ್ತಿನ ಈ ಪ್ರಸ್ತುತಿಯಲ್ಲಿ 1398ರಲ್ಲಿ ನಡೆದ ತೈಮೂರನ ದೆಹಲಿಯ ಆ ಭೀಕರ ಆಕ್ರಮಣದ ಬಗ್ಗೆ ನಾವು ಆಳವಾಗಿ ತಿಳಿಯಲಿದ್ದೇವೆ. ಆತನ ಕತೆ ಕೇವಲ ಯುದ್ಧಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಇದು ಊಹೆಗೂ ನಿಲುಕದ ಕ್ರೌರ್ಯ ಮತ್ತು ಚಾಣಾಕ್ಷತೆಯ ಕಥೆಯಾಗಿದೆ. ಬನ್ನಿ ಶುರು ಮಾಡೋಣ. ನೇರವಾಗಿ ವಿಷಯಕ್ಕೆ ಬರೋಣ. 1,70,00,000. ಹೌದು, ಈ ಸಂಖ್ಯೆ ಕೇಳಿದರೆ ನಿಜಕ್ಕೂ ಬಚ್ಚಿ ಬೀಳಿಸುತ್ತೆ ಅಲ್ವಾ? ತೈಮೂರಿಡ್ ಸಾಮ್ರಾಜ್ಯವನ್ನು ಕಟ್ಟುವಾಗ ಮತ್ತು ವಿಸ್ತರಿಸುವಾಗ ಬಲಿಯಾದವರ ಅಂದಾಜು ಸಂಖ್ಯೆ ಇದು. ಮಧ್ಯ ಏಷ್ಯಾದಲ್ಲಿ ತನ್ನ ಸಾಮ್ರಾಜ್ಯದ ಅಡಿಪಾಯ ಹಾಕಲು ಆತ ನಡೆಸಿದ ಮಾರಣಹೋಮದ ಪ್ರಮಾಣ ಎಷ್ಟಿತ್ತು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಇದೇನು ಸಾಮಾನ್ಯ ಯುದ್ಧವಾಗಿರಲಿಲ್ಲ, ಇತಿಹಾಸವೇ ಕಂಡರಿಯದ ಒಂದು ಅಭೂತಪೂರ್ವ ವಿನಾಶವಾಗಿತ್ತು. ಹಾಗಾದ್ರೆ ಇಲ್ಲೊಂದು ಬಹಳ ಕುತೂಹಲಕಾರಿ ಪ್ರಶ್ನೆ ಎದುರಾಗತ್ತೆ. ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಗೆದ್ದಿದ್ದು ಹೇಗೆ? ದೆಹಲಿಯ ಶಸ್ತ್ರಸಜ್ಜಿತ ಆನೆಗಳ ಬೃಹತ್ ಪಡೆಯನ್ನ ಆತ ಸೋಲಿಸಿದ್ದು ಹೇಗೆ? ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದಶಕಗಳ ನಂತರ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಎನ್ನಲಾದ ಆ ಒಂದು ಭಯಾನಕ ಶಾಪದ ಹಿಂದಿನ ರಹಸ್ಯವಾದರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಮುಂದಿನ ಕೆಲವು ನಿಮಿಷಗಳಲ್ಲಿ ಒಟ್ಟಾಗಿ ಉತ್ತರ ಕಂಡುಕೊಳ್ಳೋಣ. ಅಷ್ಟಕ್ಕೂ ತೈಮೂರನ ಈ ಎಲ್ಲಾ ಕ್ರೌರ್ಯದ ಹಿಂದಿದ್ದ ಆ ಮೂಲ ಉದ್ದೇಶವಾದರೂ ಏನಾಗಿತ್ತು ಅಂತ ನಾವು ಯೋಚಿಸಬಹುದು. ಆತನ ಏಕೈಕ ಹಾಗೂ ಅತಿ ದೊಡ್ಡ ಮಹತ್ವಾಕಾಂಕ್ಷೆ ಎಂದರೆ ಹಿಂದೊಮ್ಮೆ ಮಂಗೋಲ್ ಆಡಳಿತಗಾರ ಚಂಗೀಸ್ ಖಾನ್ ಆಳಿದ್ದ ಆ ಬೃಹತ್ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟಬೇಕು ಅನ್ನೋದು. ಈ ಗುರಿ ಮುಟ್ಟಲು ಆತ ಯಾವ ಹಂತಕ್ಕೆ ಬೇಕಾದರೂ ಹೋಗಲು ಸಿದ್ಧನಿದ್ದ. ಆತನ ಕಣ್ಣಿಗೆ ಬೇರೆಯವರ ಪ್ರಾಣದ ಬೆಲೆ ಇರಲಿಲ್ಲ, ಕೇವಲ ಸಾಮ್ರಾಜ್ಯದ ವಿಸ್ತರಣೆ ಮಾತ್ರ ಅವನ ಗುರಿಯಾಗಿತ್ತು. ಆತನ ಸಾಮ್ರಾಜ್ಯದ ವ್ಯಾಪ್ತಿಯ ಬಗ್ಗೆ ಹೇಳುವುದಾದರೆ ಅದು ಎಷ್ಟೊಂದು ವಿಶಾಲವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಆತನ ಆಡಳಿತವು ಮಧ್ಯಪ್ರಾಚ್ಯದ ಟರ್ಕಿ, ಇರಾನ್, ಕುವೈತ್, ಇರಾಕ್, ಸಿರಿಯಾದಿಂದ ಹಿಡಿದು ಮಧ್ಯ ಏಷ್ಯಾದ ಅಫ್ಘಾನಿಸ್ತಾನ್, ಕಜಾಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ವರೆಗೂ, ಹಾಗೆಯೇ ಪಾಕಿಸ್ತಾನ್, ಭಾರತ ಮತ್ತು ರಷ್ಯಾದ ಕೆಲವು ಭಾಗಗಳಿಗೂ ಹರಡಿತ್ತು. ಇದೊಂದು ಅಗಾಧವಾದ ಭೌಗೋಳಿಕ ಸಾಧನೆ ಅನ್ನೋದರಲ್ಲಿ ಅನುಮಾನವಿಲ್ಲ, ಆದರೆ ಇದರ ಹಿಂದಿರುವ ರಕ್ತಪಾತದ ಕಥೆ ಅಷ್ಟೇ ಭಯಾನಕವಾಗಿದೆ. ಈಗ ಆತ ಭಾರತದತ್ತ ನಡೆಸಿದ ಆಕ್ರಮಣದ ಟೈಮ್ಲೈನ್ ಕಡೆ ಒಮ್ಮೆ ಕಣ್ಣಾಯಿಸೋಣ. ಈ ದಾಳಿಯ ವೇಗ ಎಂಥವರನ್ನೂ ದಂಗುಪಡಿಸುವಂತಿದೆ. 1398ರ ಸೆಪ್ಟೆಂಬರ್ 30ರಂದು ಆತ ಸಿಂಧೂ ನದಿಯನ್ನು ದಾಟುತ್ತಾನೆ. ದಾರಿಯುದ್ದಕ್ಕೂ ಸಿಕ್ಕವರನ್ನೆಲ್ಲ ನಿರ್ದಯವಾಗಿ ಕೊಲ್ಲುತ್ತಾ ಕೇವಲ ಕೆಲವೇ ತಿಂಗಳುಗಳಲ್ಲಿ, ಅಂದರೆ ಡಿಸೆಂಬರ್ ವೇಳೆಗೆ ದೆಹಲಿಯನ್ನು ತಲುಪ್ತಾನೆ. ದೆಹಲಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ ನಂತರ 1399ರ ಜನವರಿ 23ರಂದು ಪವಿತ್ರ ನಗರಿ ಹರಿದ್ವಾರದ ಮೇಲೂ ದಾಳಿ ಮಾಡಿ ಲೂಟಿಗೆಯುತ್ತಾನೆ. ಅಂತಿಮವಾಗಿ ಅದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ತನ್ನ ರಾಜಧಾನಿಗೆ ಹಿಂದಿರುಗುತ್ತಾನೆ. ಈ ಅಲ್ಪಾವಧಿಯಲ್ಲಿ ಆತ ಸೃಷ್ಟಿಸಿದ ವಿನಾಶ ಊಹಾತೀತ. ದೆಹಲಿಯನ್ನು ಪ್ರವೇಶಿಸುವ ಮುನ್ನ ನಡೆದ ಒಂದು ಭೀಕರ ಘಟನೆಯನ್ನು ಈ 1,00,000 ಅನ್ನುವ ಸಂಖ್ಯೆ ಪ್ರತಿನಿಧಿಸುತ್ತೆ. ಹೌದು, ದೆಹಲಿಯ ಕದನಕ್ಕೂ ಮುನ್ನ ಸುಲ್ತಾನನು ಸೋಲಿನ ಭೀತಿಯಿಂದ ಪಲಾಯನ ಮಾಡಿದಾಗ ತೈಮೂರ್ ಕೇವಲ 3 ದಿನಗಳ ಅವಧಿಯಲ್ಲಿ ತನ್ನ ವಶದಲ್ಲಿದ್ದ ಸುಮಾರು 1,00,000 ಯುದ್ಧ ಕೈದಿಗಳನ್ನು ಕೊಲ್ಲಲು ಆದೇಶ ನೀಡಿದ. ಯುದ್ಧದ ಇತಿಹಾಸದಲ್ಲೇ ಇದೊಂದು ಅತ್ಯಂತ ನಿರ್ದಯ ಮತ್ತು ರಕ್ತಸಿಕ್ತ ಆದೇಶ ಅಂತ ಹೇಳಬಹುದು. ದೆಹಲಿಯ ನಿವಾಸಿಗಳು ತೈಮೂರನ ಈ ಆಕ್ರಮಣದ ವಿರುದ್ಧ ದಂಗೆ ಎದ್ದಾಗ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗಿತು. ನಗರದ ಗೋಡೆಗಳ ಒಳಗೆ ಒಂದು ಭೀಕರ ಮಾರಣಹೋಮವೇ ನಡೆದೋಯ್ತು. ಮನುಷ್ಯರ ತಲೆಬುರುಡೆಗಳನ್ನು ಗುಡ್ಡೆ ಹಾಕಿ ಕಟ್ಟಡಗಳಂತೆ ನಿರ್ಮಿಸಲಾಯಿತು ಮತ್ತು ಸಾವಿರಾರು ಶವಗಳನ್ನು ರಣಹದ್ದುಗಳಿಗೆ ಆಹಾರವಾಗಿ ಬೀದಿಗಳಲ್ಲಿ ಎಸೆಯಲಾಯಿತು. ಇಡೀ ದೆಹಲಿ ನಗರವೇ ಅಕ್ಷರಶಃ ಒಂದು ಸ್ಮಶಾನವಾಗಿ ಮಾರ್ಪಟ್ಟಿತ್ತು. ಭಾಗ 1: ದೆಹಲಿಯ ಕದನ, ಡಿಸೆಂಬರ್ 17, 1398. ದೆಹಲಿ ಸುಲ್ತಾನ್ ನಾಸಿರುದ್ದೀನ್ ಮೊಹಮ್ಮದ್ ಶಾ ತುಘಲಕ್ನ ಸೈನ್ಯ ಮತ್ತು ತೈಮೂರ್ನ ಪಡೆಯ ನಡುವಿನ ಈ ಐತಿಹಾಸಿಕ ಯುದ್ಧದಲ್ಲಿ ಒಂದು ಬಹಳ ಕುತೂಹಲಕಾರಿ ಸಂಗತಿ ಇದೆ. ಅದೇನೆಂದರೆ, ಸುಲ್ತಾನನ ಸೈನ್ಯದಲ್ಲಿ 120 ಬೃಹತ್ ಯುದ್ಧದ ಆನೆಗಳಿದ್ವು. ಆ ಆನೆಗಳಿಗೆ ಭದ್ರವಾದ ರಕ್ಷಾ ಕವಚಗಳನ್ನು ತೊಡಿಸಲಾಗಿತ್ತು ಮತ್ತು ಅವುಗಳ ದಂತಗಳಿಗೆ ವಿಷವನ್ನು ಸವರಲಾಗಿತ್ತು. ಮತ್ತೊಂದೆಡೆ ತೈಮೂರ್ನ ಸೈನ್ಯ ಈ ಬೃಹತ್ ಆನೆಗಳನ್ನು ನೋಡಿ ಎಷ್ಟು ಭಯಭೀತವಾಗಿತ್ತೆಂದರೆ ಸೈನಿಕರಲ್ಲಿ ಆತಂಕ ಮನೆ ಮಾಡಿತ್ತು. ಒಂದು ಕ್ಷಣ ತೈಮೂರನಿಗೆ ಸೋಲು ನಿಶ್ಚಿತ ಅಂತಲೇ ಎಲ್ಲರಿಗೂ ಅನಿಸಿತು. ಆದರೆ ತೈಮೂರ್ ಬರೀ ಕ್ರೂರಿ ಮಾತ್ರವಲ್ಲ, ಮಹಾ ಚಾಣಾಕ್ಷ ಕೂಡ ಆಗಿದ್ದ. ತನ್ನ ಹೆದರಿದ ಸೈನ್ಯವನ್ನ ಗೆಲುವಿನತ್ತ ಕೊಂಡೊಯ್ಯಲು ಆತ ಒಂದು ವಿಚಿತ್ರ ತಂತ್ರವನ್ನ ಹೆಣೆದ. ಆತನ ಹೆಜ್ಜೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಮೊದಲು ಸೈನ್ಯದ ಮುಂಭಾಗದಲ್ಲಿ ಒಂದು ದೊಡ್ಡ ಕಂದಕವನ್ನ ತೋಡಿದ. ನಂತರ ಅಲ್ಲಿದ್ದ ಒಂಟೆಗಳ ಮೇಲೆ ಸಾಧ್ಯವಾದಷ್ಟು ಒಣಹುಲ್ಲು ಮತ್ತು ಕಟ್ಟಿಗೆಯನ್ನ ಹೇರಿದ. ಸುಲ್ತಾನನ ಆನೆಗಳು ದಾಳಿಗೆ ಮುಂದಾಗ್ತಿದ್ದಂತೆ ಆ ಒಂಟೆಗಳ ಮೇಲಿದ್ದ ಹುಲ್ಲಿಗೆ ಬೆಂಕಿ ಹಚ್ಚಿ ಕಬ್ಬಿಣದ ಸರಳುಗಳಿಂದ ಚುಚ್ಚಿ ಅವು ಆನೆಗಳತ್ತ ಓಡುವಂತೆ ಮಾಡಿದ.
ಈ ದೃಶ್ಯ ಎಷ್ಟೊಂದು ಭಯಾನಕವಾಗಿತ್ತು ಅನ್ನೋದನ್ನ ನಾವೊಮ್ಮೆ ಊಹಿಸ್ಕೊಳ್ಬೇಕು. ಬೆಂಕಿ ಹೊತ್ತುಕೊಂಡು ನೋವಿನಿಂದ ಚೀರುತ್ತಾ ತಮ್ಮತ್ತಲ್ಲೇ ಓಡಿ ಬರ್ತಿರುವ ಈ ವಿಚಿತ್ರ ಪ್ರಾಣಿಗಳನ್ನು ಕಂಡ ಆನೆಗಳು ಸಂಪೂರ್ಣವಾಗಿ ಕಂಗೆಟ್ಟು. ಭಯಭೀತಗೊಂಡ ಆನೆಗಳು ಮುಂದೇನು ಮಾಡಬೇಕೆಂದು ತಿಳಿಯದೆ ಹಿಂದಿರುಗಿ ತಮ್ಮದೇ ಸೈನ್ಯದತ್ತ ಓಡತೊಡಗಿದವು. ಸುಲ್ತಾನನ ಸೈನ್ಯದ ಅತಿದೊಡ್ಡ ಶಕ್ತಿಯೇ ಅವರ ಸೈನ್ಯವನ್ನು ತುಳಿದು ನಾಶ ಮಾಡಿಬಿಡ್ತು. ಇದರ ಪರಿಣಾಮವಾಗಿ ತೈಮೂರ್ ಅತ್ಯಂತ ಸುಲಭವಾಗಿ ಗೆಲುವು ಸಾಧಿಸಿದ. ಇಡೀ ದೆಹಲಿಯನ್ನು ಲೂಟಿ ಮಾಡಿ ಪಾಳು ಬೀಳುವಂತೆ ಮಾಡಲಾಯಿತು. ಅಪಾರ ಪ್ರಮಾಣದ ಸಂಪತ್ತು ಮತ್ತು ಸಾವಿರಾರು ಗುಲಾಮರನ್ನು ಅಲ್ಲಿಂದ ಕೊಂಡೊಯ್ಯಲಾಯಿತು. ಇಲ್ಲಿ ಮತ್ತೊಂದು ಅಚ್ಚರಿಯ ಸಂಗತಿ ಎಂದರೆ, ವಶಪಡಿಸಿಕೊಂಡ 90 ಆನೆಗಳ ಮೇಲೆಯೇ ತಾನು ಕೊಳ್ಳೆ ಹೊಡೆದ ಬೆಲೆಬಾಳುವ ಹರಳುಗಳನ್ನು ಹೇರಿ ತನ್ನ ರಾಜಧಾನಿಯಾದ ಸಮರ್ಖಂಡ್ಗೆ ಸಾಗಿಸಿದ. ಇತಿಹಾಸಕಾರರು ಹೇಳುವ ಹಾಗೆ ಇದೇ ಲೂಟಿಯ ಸಂಪತ್ತಿನಿಂದ ಆತ ಸಮರ್ಖಂಡ್ನಲ್ಲಿ ಬೃಹತ್ತಾದ ಬೀಬಿ ಖಾನಿ ಮಸೀದಿಯನ್ನು ಕಟ್ಟಿಸಿದ. ಭಾಗ 2. ಆಕ್ರಮಣಕಾರನ ಶಾಪ. ಇದೊಂದು 20ನೇ ಶತಮಾನದ ಅಂತ್ಯಕಥೆ. ಈಗ 14ನೇ ಶತಮಾನದಿಂದ ನೇರವಾಗಿ 20ನೇ ಶತಮಾನಕ್ಕೆ ಬರೋಣ. ತೈಮೂರನ ಗೋರಿಯ ಮೇಲಿಂದ ಶಾಸನವೊಂದು ಹೀಗೇಳುತ್ತಿತ್ತು: ನಾನು ಸತ್ತವರೊಳಗಿಂದ ಎದ್ದು ಬಂದಾಗ ಜಗತ್ತು ಕುಸಿಯುತ್ತದೆ. ಯಾರು ನನ್ನ ಗೋರಿಯನ್ನು ಭಂಗಗೊಳಿಸುತ್ತಾರೋ ಅವರು ನನಗಿಂತಲೂ ಭಯಾನಕವಾದ ಆಕ್ರಮಣಕಾರನನ್ನು ಎದುರಿಸಬೇಕಾಗುತ್ತದೆ. ಇದೊಂದು ಸಾಮಾನ್ಯ ಎಚ್ಚರಿಕೆಯಾಗಿರಲಿಲ್ಲ, ಬದಲಾಗಿ ಮುಂಬರುವ ಭೀಕರ ಭವಿಷ್ಯದ ಮುನ್ಸೂಚನೆಯಂತಿತ್ತು ಅಂತಲೇ ಹೇಳಬಹುದು. ಈ ಎಚ್ಚರಿಕೆಯ ನಂತರ ನಡೆದ ಘಟನೆಗಳು ನಿಜಕ್ಕೂ ಬೆಚ್ಚಿಬೀಳಿಸುತ್ತವೆ. ಜೂನ್ 20, 1941ರಂದು ರಷ್ಯಾದ ಮಾನವಶಾಸ್ತ್ರಜ್ಞ ಮಿಖಾಯಿಲ್ ಗೆರಾಸಿಮೋವ್ ತೈಮೂರ್ನ ಮುಖವನ್ನು ಮರುಸೃಷ್ಟಿಸುವ ಉದ್ದೇಶದಿಂದ ಆತನ ಗೋರಿಯನ್ನು ತೆರೆದು ತಲೆಬುರುಡಿಯನ್ನು ಹೊರತೆಗೆಯುತ್ತಾನೆ. ನೋಡಿ, ಕೇವಲ 2 ದಿನಗಳ ನಂತರ ಅಂದರೆ ಜೂನ್ 22, 1941ರಂದು ಅಡಾಲ್ಫ್ ಹಿಟ್ಲರ್ನ ನೇತೃತ್ವದಲ್ಲಿ ನಾಜಿ ಜರ್ಮನಿಯು ಸೋವಿಯೆಟ್ ಒಕ್ಕೂಟದ ಮೇಲೆ ದಿಢೀರ್ ದಾಳಿ ಮಾಡುತ್ತದೆ. ಇದು 2ನೇ ಮಹಾಯುದ್ಧದ ಅತ್ಯಂತ ರಕ್ತಸಿಕ್ತ ಹೋರಾಟಗಳಿಗೆ ನಾಂದಿ ಹಾಡಿತು. ಜರ್ಮನರ ಈ ಭೀಕರ ದಾಳಿಯಿಂದ ತತ್ತರಿಸಿದ ಸೋವಿಯತ್ ನಾಯಕ ಸ್ಟಾಲಿನ್ ಆ ಶಾಪದ ಬಗ್ಗೆ ತಿಳಿದ ತಕ್ಷಣವೇ ವಿಚಲಿತನಾಗುತ್ತಾನೆ. ಜರ್ಮನ್ನರ ಕೈಯಲ್ಲಿ ತೀವ್ರವಾಗಿ ಪೆಟ್ಟು ತಿಂದ ನಂತರ ಆತ ತಕ್ಷಣವೇ ತೈಮೂರನ ಅವಶೇಷಗಳನ್ನು ಮರಳಿ ಅದೇ ಗೋರಿಗೆ ಕಳುಹಿಸಲು ಆದೇಶಿಸಿದ. ಅಷ್ಟೇ ಅಲ್ಲ, ಇಸ್ಲಾಮಿಕ್ ವಿಧಿವಿಧಾನಗಳ ಪ್ರಕಾರವೇ ಅತ್ಯಂತ ಗೌರವಯುತವಾಗಿ ಮತ್ತೆ ಆತನನ್ನು ಹೂಡುವಂತೆಯೂ ಸೂಚಿಸಿದ. ಹಾಗಾದರೆ 14ನೇ ಶತಮಾನದ ಆಡಳಿತಗಾರನ ಗೋರಿಯನ್ನು ತೆಗೆದಿದ್ದೇ 1941ರ ಆ ಮಹಾಯುದ್ಧದ ಭೀಕರತೆಗೆ ಕಾರಣವಾಯಿತೇ, ಅಥವಾ ಇದೆಲ್ಲವೂ ಕೇವಲ ಒಂದು ಕಾಕತಾಳೀಯವೇ? ಏನೇ ಆಗಿರಲಿ, ತೈಮೂರನ 1398ರ ದೆಹಲಿಯ ಅತ್ಯಂತ ಭೀಕರ ಆಕ್ರಮಣದಿಂದ ಹಿಡಿದು 1941ರ ಗೋರಿಯ ಶಾಪದವರೆಗಿನ ಈ ಘಟನೆಗಳು ನಮ್ಮನ್ನು ಸದಾ ಅಚ್ಚರಿಗೆ ದೂಡುತ್ತವೆ. ಇತಿಹಾಸದ ಈ ನಿಗೂಢತೆಗಳು ನಮಗೆ ಇನ್ನಷ್ಟು ತಿಳಿಯುವ ಕುತೂಹಲವನ್ನು ಹುಟ್ಟುಹಾಕುತ್ತವೆ. ಇಂದಿನ ಈ ವಿಶೇಷ ವಿವರಣೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.